ಮಂಡ್ಯದ ಹನುಮಧ್ವಜ ವಿವಾದ. ಕೆರಗೋಡು ಅನ್ನುವಂಥ ಗ್ರಾಮ ಅನ್ನೋದಕ್ಕಿಂತ ಒಂದು ಸಣ್ಣ ಪಟ್ಟಣ ಅದು. ಮುಂಚೆ ಕೆರಗೋಡು ವಿಧಾನಸಭಾ ಕ್ಷೇತ್ರ ಇತ್ತಂತ ಇವತ್ತು ಹೇಳ್ತಾ ಇದ್ರು ಅವರು. ಒಂದು 20,000 ಜನಸಂಖ್ಯೆ ಇದೆ ಅಂತಾರೆ. ಈ ಡಿಲಿಮಿಟೇಷನ್ನಲ್ಲಿ ಆ ಕ್ಷೇತ್ರ ಡಿಸಾಲ್ವ್ ಆಗಿಬಿಡ್ತು. ಅಲ್ಲಿ ಗ್ರಾಮಸ್ಥರು ಹೇಳುವ ಪ್ರಕಾರ, ಗ್ರಾಮಸ್ಥರಿಂದ ನಾನು ಕೇಳಿದ ಪ್ರಕಾರ 40 ವರ್ಷಗಳ ಹಿಂದೆ ಒಂದು ಧ್ವಜಸ್ತಂಭವನ್ನು ನೆಡಲಾಗಿತ್ತು. ಒಂದು ಧ್ವಜಸ್ತಂಭ ಇತ್ತು. ಆ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜ ಹಾರಾಡ್ತಿತ್ತು ಅಂತ ಹೇಳ್ತಾರೆ. ಗ್ರಾಮಸ್ಥರು ನೆನಪು ಮಾಡಿಕೊಡ್ತಾ ಇದ್ದು, ಸಿದ್ದರಾಮಯ್ಯನವರೇ ಆ ಧ್ವಜಸ್ತಂಭದ ಮುಂದೆ ನಿಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ವಿ, ನಿಮಗೆ ನೆನಪಿಲ್ವೇ ಅಂತೆಲ್ಲ ಕೇಳೋದು. ಇರಲಿ, ಆ ಧ್ವಜಸ್ತಂಭ ಶಿಥಿಲಗೊಂಡಿತ್ತಂಥದ್ದು. ಅದನ್ನು ತೆಗೆದು ಆ ಜಾಗದಲ್ಲಿ 108 ಅಡಿ ಧ್ವಜಸ್ತಂಭವೊಂದನ್ನು ಮಾಡಬೇಕು ಅಂತ ಗ್ರಾಮಸ್ಥರಿಗೊಂದು ಆಸೆ ಆಯಿತು. ನಿಮಗೆ ಲಭ್ಯವಿರುವ ಕ್ರೊನಾಲಜಿ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಗ್ರಾಮಸ್ಥರಿಗೊಂದು ಆಸೆ ಆಯಿತು. ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ರು, ದುಡ್ಡು ಹಾಕೋಣ ಯಾರ್ಯಾರ ಕೈಲಿ ಎಷ್ಟೆಷ್ಟಾಗತ್ತು ಅಂತ. ಯಾರೋ ಸಲಹೆ ಕೊಡ್ತಾರ, ಇಲ್ಲ ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೋಬೇಕಾಗತ್ತೆ. ಅದಕ್ಕೆ ಗ್ರಾಮ ಪಂಚಾಯತಿಗೆ ಬರೀತಾರೆ, ಅರ್ಜುನ ಧ್ವಜ × ಹನುಮ ಧ್ವಜವನ್ನು ಹಾರಿಸುವುದಕ್ಕೆ ಧ್ವಜಸ್ತಂಭ ಮಾಡಬೇಕು ನಾವು ಅಂತ. ಆ ವಿಷಯ ಗ್ರಾಮ ಸಭೆಗೆ ಹೋಗುತ್ತೆ. 22 ಮೆಂಬರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳಿರೋದು. ಅವರ ಪೈಕಿ ಆವತ್ತು ಹಾಜರಿದ್ದವರು 19 ಜನ ಅಂತ ಹೇಳ್ತಾರೆ. ನಂಬರ್ಸ್ ಆಚೆ ಆಗ್ಬೋದು. 19 ಜನರಲ್ಲಿ 17 ಜನ ಹೌದು ಅಲ್ಲಿ ಹನುಮ ಧ್ವಜಕ್ಕೆ ಅವಕಾಶ ಕೊಡಬೇಕು ಅಂತೇನೋ ಠರಾವ್ ಪಾಸ್ ಮಾಡಿದ್ರಂತೆ. ಒಬ್ಬರು ವಿರೋಧ ಮಾಡಿದ್ರು, ಇನ್ನೊಬ್ಬರು ಎಲ್ಲ ಸಮುದಾಯದವ್ರಿಗೂ ಕೊಡೋದು ಒಳ್ಳೇದಲ್ವಾ ಅನ್ನೋ ಥರ ಏನೋ ಮಾತಾಡಿದ್ರು. 17 ಜನ ಹನುಮ ಧ್ವಜ ಆಗಬೇಕು ಅಂತ ಹೇಳಿದ್ರಂತೆ. ಗ್ರಾಮ ಪಂಚಾಯತಿ PDO ಏನಂತಾರೆ, ಇದು ನಮ್ಮ ಮಟ್ಟದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅಲ್ಲ, ಹಿರಿಯ ಅಧಿಕಾರಿಗಳಿಗೆ ಬರೆಯೋಣ ಅಂತ ಹೇಳಿ ಅದನ್ನು ಅಲ್ಲಿಗೆ ಮುಗಿಸಿದ್ರು. ಅದಾದಮೇಲೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಡೊನೇಷನ್ ಕಲೆಕ್ಟ್ ಮಾಡ್ತಾರೆ, ವಂತಿಗೆ ಕಲೆಕ್ಟ್ ಮಾಡ್ತಾರೆ. ಒಂದು 4 ಲಕ್ಷ ರೂಪಾಯಿ ಆಗಿರಬೇಕು. 108 ಅಡಿಯ ಒಂದು ಭರ್ಜರಿಯಾದ ಧ್ವಜಸ್ತಂಭವನ್ನು ಮಾಡ್ತಾರೆ. ಆ ಧ್ವಜಸ್ತಂಭದ ಮೇಲೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯ ದಿವಸ ಹನುಮಧ್ವಜವನ್ನು ಹಾರಿಸಲಾಗುತ್ತೆ. ಹನುಮಧ್ವಜ ಹಾರಿಸ್ತಾರೆ. ಅವತ್ತೇನು ಸಮಸ್ಯೆ ಆಗೋದಿಲ್ಲ ಅದು, ಯಾಕಂದರೆ ಇರದೇ ದೇವಸ್ಥಾನದ ಮುಂದೆ, ದೇವಸ್ಥಾನದ ಜಾಗದಲ್ಲಿ ಇಲ್ಲ, ಇದು ಪಂಚಾಯಿತಿ ಜಾಗದಲ್ಲಿದೆ. ಗ್ರಾಮ ಠಾಣ ಅಂತ ಕರೀತಾರೆ, ಹಾಗೆ ಅಲ್ಲಿರೋದು. ಅವತ್ತೇನು ಸಮಸ್ಯೆ ಆಗಲಿಲ್ಲ. ಮಾರನೇ ದಿವಸನೂ ಏನು ಸಮಸ್ಯೆ ಆಗಲಿಲ್ಲ. ಪೂಜೆ ಪುನಸ್ಕಾರಗಳೆಲ್ಲ ನಡ್ಕೊಂಡು ಹೋಗ್ತಿರ್ತವೆ. ಶಾಸಕರು ಹೇಳೋದು, ರವಿ ಗಣಿಗ ಅವರು ಹೇಳೋದು, ಧ್ವಜಸ್ತಂಭದಲ್ಲಿ ಹನುಮಧ್ವಜ ಹಾರಾಡೋದಕ್ಕೆ ಶುರು ಮಾಡಿದ ಮೇಲೆ ಬೇರೆ ಬೇರೆ ಜಾತಿಗಳವರು ಬಂದು ಮನವಿ ಪತ್ರ ಕೊಡೋಕ್ಕೆ ಶುರು ಮಾಡಿದ್ರು. ದಲಿತ ಸಂಘಟನೆಗಳವರು ಬಂದು ನಾವು ಅಲ್ಲಿ ಅಂಬೇಡ್ಕರ್ ಧ್ವಜ ಹಾಕ್ತೀವಿ, ನಮಗೂ ಅಲ್ಲೇ ಜಾಗ ಕೊಡಿ ಅಂದ್ರಂತೆ. ಕುರುಬರ ಸಂಘದವ್ರು ಬಂದು ನಾವು ರಾಯಣ್ಣನ ಧ್ವಜ ಹಾಕ್ತೀವಿ, ಅಲ್ಲೇ ಜಾಗ ಕೊಡಿ ಅಂದ್ರಂತೆ. ಹಿಂಗೆ ತುಂಬ ಜನ ಕೇಳ್ತಾ ಹೋದ್ರಂತೆ. ರೈತ ಸಂಘದವ್ರು ಬಂದು ನಾವು ರೈತ ಸಂಘದ ಧ್ವಜ ಹಾಕ್ತೀವಿ, ಜಾಗ ಕೊಡಿ ಅಂದ್ರಂತೆ. ಆವಾಗ ಜಿಲ್ಲಾಡಳಿತ ನಿರ್ಧಾರ ಮಾಡುತ್ತೆ, ಆ ಹನುಮ ಧ್ವಜವನ್ನು ತೆಗೆಸ್ಬಿಡ್ಬೇಕು, ವಿವಾದ ಆಗ್ತಿದೆ ಇದು ಅಂತ. ವಿವಾದ ಆಗ್ತಿದೆ, ತೆಗೆಸ್ಬಿಡ್ಬೇಕು ಅಂತ. 27ನೇ ತಾರೀಕು ರಾತ್ರಿ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ತಾಲೂಕು ಆಡಳಿತ ಧ್ವಜ ತೆಗಿಯಕ್ಕೆ ಬರುತ್ತೆ. ಗ್ರಾಮಸ್ಥರಿಗೆ ಸೂಚನೆ ಇತ್ತು, ಹಿಂಗೆ ಬರ್ತಾರೆ ಅಂತ. ಇಡೀ ರಾತ್ರಿ ಕೂತ್ಕೊಂಡು ಕಾಯ್ದರು ಅವರು. ತೆಗಿಯೋಕ್ಕಾಗಲಿಲ್ಲ, ಜೋರು ಗಲಾಟೆ ಆಯಿತು. ಮಾರನೇ ದಿವಸ ಬೆಳಗ್ಗೆ ಪೊಲೀಸ್ ಫೋರ್ಸ್ ಕಳಿಸಿ ಲಾಠಿ ಚಾರ್ಜ್ ಮಾಡಿಸಿ ಎಲ್ಲರನ್ನು ಓಡಿಸಿ ಧ್ವಜನ ಕೆಳಗಿಳಿಸಿದ್ರು. ಆವತ್ತು ಇವರು BJP ಮುಖಂಡರು R. ಅಶೋಕ್ ಅವರೆಲ್ಲ ವಿಧಾನಸೌಧದಲ್ಲಿದ್ದರು. ಈ ಬರಗಾಲದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ರು. ಅದೇ ಟೈಮ್ ಹೀಗೆಲ್ಲ ಗಲಾಟೆ ಆಗ್ತಿದೆ ಅಂತ ಸುದ್ದಿ ಬರುತ್ತೆ ಅವ್ರಿಗೆ. ಸುದ್ದಿ ಬಂದಾಗ ನೇರವಾಗಿ ಅಲ್ಲಿಗೆ ಹೋಗೋದು ಅಂತ ನಿರ್ಧಾರ ಮಾಡ್ತಾರೆ. ಜಿಲ್ಲಾಡಳಿತದವರು ಒಂದು ತ್ರಿವರ್ಣ ಧ್ವಜ ಹಾರಿಸ್ಬಿಟ್ರು, ಭಾರತದ ಫ್ಲಾಗ್ ಹಾರಿಸ್ಬಿಟ್ರು 28ನೇ ತಾರೀಕು. ಈ ಮಧ್ಯದಲ್ಲಿ 2 ಇಂಟ್ರೆಸ್ಟಿಂಗ್ ದಾಖಲೆಗಳು ಹೊರಗೆ ಬಂದವು. ಧ್ವಜದ ಪರವಾಗಿರುವಂಥವರು ಗ್ರಾಮ ಸಭೆ ಪಾಸ್ ಮಾಡಿದ ಠರಾವನ್ನು ತೋರಿಸ್ತಾರೆ. ಕೋರಂ ಫುಲ್ ಇದ್ದಾಗ 19 ಜನರ ಪೈಕಿ 17 ಜನ ಸದಸ್ಯರುಗಳು ಒಪ್ಕೊಂಡಿದ್ದಾರೆ ನೋಡಿ ಇಲ್ಲಿ ಹನುಮ ಧ್ವಜ ಹಾಕೋದಕ್ಕೆ. ಅದಕ್ಕಿಂತ ಮುಂಚಿನ ದಾಖಲೆಯನ್ನು ಈ ಧ್ವಜದ ವಿರುದ್ಧ ಇರೋರು ತೋರಿಸ್ತಾರೆ. ಅಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಹೊರತುಪಡಿಸಿ ಮತ್ಯಾವ ಧ್ವಜವನ್ನು
ಹಾರಿಸಬಾರದು ಅಂತ ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ಬರೆಯಲಾಗಿರುವ ಪತ್ರ. ಮತ್ತು ಅಲ್ಲಿ ರಾಷ್ಟ್ರಧ್ವಜ ನಾಡಧ್ವಜಗಳನ್ನು ಮಾತ್ರ ಹಾರಿಸ್ತೀವಿ, ಯಾವುದೇ ರಾಜಕೀಯ ಮತ್ತು ಧಾರ್ಮಿಕ ಧ್ವಜಗಳನ್ನು ಹಾರಿಸುವುದಿಲ್ಲ ಅಂತ ಏನು ಇತ್ತು. ಟೋಟಲಿ ಜವಾಬ್ದಾರಿ ತಗೊಂಡಿದ್ದು ಒಂದು ಟ್ರಸ್ಟ್ನವರು. ಇದನ್ನು ಆ ಟ್ರಸ್ಟ್ನವರು ಬರೆದು ಕೊಟ್ಟಿರುವ ಪತ್ರವನ್ನು ತೋರಿಸ್ತಾರೆ. ಟ್ರಸ್ಟ್ನವರು ಬರೆದು ಕೊಟ್ಟಿರೋ ಪತ್ರಕ್ಕೆ ಒಂದು 4-5 ಸೈನ್ ಇದ್ದಾವೆ. ಗ್ರಾಮ ಪಂಚಾಯಿತಿಯಿಂದ ಕೊಡಲಾಗಿರುವ ಪತ್ರಕ್ಕೆ ಯಾವುದೇ ಸೀಲು ಸೈನು ಇಲ್ಲ. ಹಾಗೆ ಈ ಧ್ವಜಸ್ತಂಭವನ್ನು ಮಾಡಿರುವಂಥ ಜನ, ಧ್ವಜಸ್ತಂಭದ ಪರವಾಗಿರೋರು ಗ್ರಾಮ ಪಂಚಾಯಿತಿ ಠರಾವಂತಿ ಅಂತ ತೋರಿಸ್ತಾರಲ್ಲ, ಅದರಲ್ಲೂ ಸೀಲು ಸೈನು ಇಲ್ಲ. ಹೀಗಾಗಿ ಅಂತಿಮವಾಗಿ ಯಾರು ಅಥೆಂಟಿಕ್ ಆಗಿ ಇದು ನಿಜವಾದ ಡಾಕ್ಯುಮೆಂಟು, ಇದು ಫೇಕ್ ಡಾಕ್ಯುಮೆಂಟು ಅಂತ ಕ್ಲಾರಿಫೈ ಮಾಡಬೇಕು. ಅಲ್ಲಿ ತನಕ ಏನು ಬಂದಿದೆಯೋ ಪಬ್ಲಿಕ್ ಡೊಮೇನ್ನಲ್ಲಿ ಏನಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಹನುಮಧ್ವಜವನ್ನು ತೆಗೆದದ್ದು ದೊಡ್ಡ ವಿವಾದ ಆಗಿಬಿಡ್ತು. ವಿವಾದ ಆಗತ್ತೆ ಅಂದಾಗ ನೀವು ರಾಷ್ಟ್ರಧ್ವಜವನ್ನು ಅಲ್ಲಿ ಹಾಕಿದ್ರಿ ಅನ್ನೋದು ಆರೋಪ. ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿವಸ ಹನುಮಧ್ವಜವನ್ನು ಕೆಳಗಿಳಿಸಿ ರಾಷ್ಟ್ರಧ್ವಜವನ್ನು ಧ್ವಜಸ್ತಂಭ ನೆಟ್ಟವರೇ ಮಾಡಿದ್ದಾರೆ. ಹಾಗಿದ್ದಾಗ 28ನೇ ತಾರೀಕು ರಾಷ್ಟ್ರೀಯ ಹಬ್ಬ ಇದ್ದಾಗ ಒಂದು ಧ್ವಜ ಸಂಹಿತೆ ಅನ್ನೋದೊಂದಿರುತ್ತಲ್ಲ, ಯಾವತ್ತು ಹಾರಿಸ್ಬೇಕು, ಎಷ್ಟೊತ್ತಿಗೆ ಹಾರಿಸ್ಬೇಕು, ಎಷ್ಟೊತ್ತಿಗೆ ಇಳಿಸ್ಬೇಕು ಧ್ವಜವನ್ನು, ಎಲ್ಲವೂ ನಿಯಮಗಳಿದಾವಲ್ಲ. ಅದು ಬಿಟ್ಟು ನೀವು 28ನೇ ತಾರೀಕು ಯಾಕೆ ಹಾರಿಸಿದ್ರಿ ಅನ್ನೋ ಥರದ್ದು ಜೋರು ಗಲಾಟೆ. ಇದು ಬರ್ತಾ ಬರ್ತಾ ಎಲ್ಲಿಗೆ ಬಂದಿದೆ ಅಂದರೆ ಇವತ್ತಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಿಜೆಪಿ JDS ಜಂಟಿ ಹೋರಾಟ ನಡೀತಿವತ್ತು. ಸ್ವತಃ ಕುಮಾರಸ್ವಾಮಿ ಅವರು ಬಂದಿದ್ರು. ಕೆರಗೋಡಿನಿಂದ ಮಂಡ್ಯದ ತನಕ 15 ಕಿಲೋಮೀಟರ್ ಯಾತ್ರೆ ಮಾಡಿದರು, ರ್ಯಾಲಿ ಮಾಡಿದ್ರು, ಸಾವಿರಾರು ಜನ ಸೇರಿ. ಅಲ್ಲಿ ಸ್ಥಳೀಯ ಶಾಸಕ, ಕಾಂಗ್ರೆಸ್ ಶಾಸಕ ರವಿ ಗಣಿಗ ಯಾತ್ರೆ ಹೋಗ್ತಿದ್ದಾಗ ರವಿ ಗಣಿಗ ಅವರ ಫ್ಲೆಕ್ಸ್ ಒಂದಷ್ಟಿದ್ವು. ಆ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ರು, ಬೆಂಕಿ ಹಚ್ಚಿದ್ರು. ತಡೆಯೋದಕ್ಕೆ ಬಂದಂಥ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಪ್ರತಿಭಟನೆಯಲ್ಲಿದ್ದ ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾದವು. ಸಿದ್ದರಾಮಯ್ಯನವ್ರದ್ದು ಬ್ಯಾನರ್ ಒಂದು ನೋಡಿದ್ರು, ಅದನ್ನು ಹರಿಯೋದಕ್ಕೆ ಹೋದರು. ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ರು. ಅದಾದ ಮೇಲೆ ಮಂಡ್ಯದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು, CT ರವಿ ಅವರು ಮಾತಾಡಿದ್ರು. ಇವತ್ತು ಕುಮಾರಸ್ವಾಮಿ, CT ರವಿ, ಸುರೇಶ್ ಗೌಡ, DC ತಮ್ಮಣ್ಣ, CS ಪುಟ್ಟರಾಜು, ಡಾಕ್ಟರ್ ಇಂದ್ರೇಶು, ಸಚ್ಚಿದಾನಂದ, ಪ್ರೀತಮ್ ಗೌಡರಿದ್ದರು, ಹಾಸನದ ಮಾಜಿ ಶಾಸಕರು, KC ನಾರಾಯಣಗೌಡ ಇದ್ದರು, KR ಪೇಟೆ ಮಾಜಿ ಶಾಸಕರು. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂತ ಅವ್ರು ಹೋಗ್ಬಿಟ್ರು. ಅದರದ್ದು ಕಥೆ ಮತ್ತು ಈಗ ಬೇಡ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತದು. ಕುಮಾರಸ್ವಾಮಿ ಅವರು ಹೇಳಿದರು, ಸಿದ್ದರಾಮಯ್ಯ ಹೆಸರಿನಲ್ಲಿ ರಾಮ ಇದ್ದರೆ ಸಾಕಾಗೋದಿಲ್ಲ, ನಡವಳಿಕೆ ಮುಖ್ಯ. ಇಲ್ಲಿ ನಡೆದ ಲಾಠಿ ಚಾರ್ಜ್ ಸರ್ಕಾರದ ರಾಕ್ಷಸಿ ಪ್ರವೃತ್ತಿ ತೋರಿಸುತ್ತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೇನೆ, ತಪ್ಪು ತಿದ್ದುಕೊಳ್ಳಿ, ಇತ್ಯಾದಿ ಇತ್ಯಾದಿ ಕುಮಾರಸ್ವಾಮಿ ಅವರು ಮಾತಾಡಿದ್ದು. ನಾವು ನಮ್ಮ ಮನೆ ಮೇಲೆ ಹನುಮಧ್ವಜ ಹಾರಿಸ್ತೀವಿ, ತಾಕತ್ತಿದ್ರೆ ಈ ಸರ್ಕಾರ ತಡೀಲಿ ನೋಡೋಣ ಅಂತ CT ರವಿ ಅವರು ಚಾಲೆಂಜ್ ಮಾಡಿದ್ರು. ಕೇಳಿಸ್ಕೊಳ್ಳಿ. ವರ್ಷ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನ ಸರಿಪಡಿಸ್ಕೊಳ್ಳಿ ನೀವು. ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು JDS ಹಾಗೂ ಬಿಜೆಪಿ ಅವರು ನಾವೆಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು. ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಸಮಾವೇಶ, ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಊಟ ಹಾಕ್ಸಿ ಮಾಡಿದ್ರಲ್ಲ, ಶೋಷಿತ ವರ್ಗಗಳ ಸಮ್ಮೇಳನ. ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ. ಎಷ್ಟು ವರ್ಷನಪ್ಪ ನೀವಾಗಿದ್ರೆ ಮುಖ್ಯಮಂತ್ರಿ? 5 ವರ್ಷ, ಒಂದು ಫುಲ್ ಟರ್ಮು, ಈಗಾಗಲೇ 1 ವರ್ಷ. ಹಿಂದೆ ಡೆಪ್ಟಿ CM ಎಷ್ಟು ವರ್ಷ ಇದ್ರೆ, ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು? ನಿಮ್ಮನ್ನು ಯಾರು ಇಟ್ಕೊಂಡಿದ್ರು? ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವ್ರು ಯಾರು? 14 ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ. 14 ಬಜೆಟ್ ಇಂದ ಶೋಷಿತ ವರ್ಗಕ್ಕೆ ಕೊಟ್ಟಂತದ್ದೇನು? ಚರ್ಚೆ ಮಾಡ್ಲಿಕ್ಕೆ ಬಹಳ ಇದೆ ವಿಷಯ. ಆದರೆ ರಾಜಕಾರಣ ಮಾಡ್ತಿರೋದು ನೀವು. ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು. ಬರ್ತಾ ಇಲ್ವಾ? ಓಕೆ. ಫೈನಲಿ ಎಲ್ಲಿಗೆ ಬಂದಿದೆ ಅಂದರೆ,
9ನೇ ತಾರೀಕು ಫೆಬ್ರವರಿ 9ನೇ ತಾರೀಕು ಬಜರಂಗ ದಳದವರು ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆನೇ 31ನೇ ತಾರೀಕು ಕಾಂಗ್ರೆಸ್ನವ್ರದ್ದು ಪ್ರತಿಭಟನೆ. ಇಡೀ ವಿಷಯವನ್ನು BJPಯವರು JDSನವರು ರಾಜಕೀಕರಣ ಮಾಡ್ತಾ ಇರುವುದನ್ನು ವಿರೋಧಿಸಿ ಕಾಂಗ್ರೆಸ್ನವ್ರದ್ದು ಪ್ರತಿಭಟನೆ 31ಕ್ಕೆ. ಈ ಮಧ್ಯದಲ್ಲಿ ಏನು ಮಾಡಬೇಕು ಗೊತ್ತಾಗದೆ ಒದ್ದಾಡ್ತಾ ಇರುವಂಥವ್ರು ಸ್ಥಳೀಯ ಶಾಸಕರು ರವಿ ಗಣಿಗ. ಅವ್ರು ಹೇಳ್ತಾರೆ, ನನಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ. ಆ ಧ್ವಜವನ್ನು ಏನು ಹನುಮ ಧ್ವಜವನ್ನು ಹಾಕಿದ್ದರ ವಿರುದ್ಧ ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ, ನಮ್ಮದು ಧ್ವಜ ಹಾಕ್ತೀವಿ ನಾವು ಅಂತ, ಹಾಗೆ ಕಂಪ್ಲೇಂಟ್ ಮಾಡಿದವರು ಸ್ಥಳೀಯ JDS ಮುಖಂಡರ ಶಿಷ್ಯ ಅಂತೆ. JDSನವರೇ ಇದನ್ನು ಎಬ್ಬಿಸ್ಕೂಡಿಸಿ JDSನವರೇ ಇದನ್ನು ದೊಡ್ಡ ವಿಷಯ ಮಾಡ್ತಿದ್ದಾರೆ ಅಂತ ರವಿ ಗಣಿಗ. ನನ್ನನ್ನು ಬಲಿಪಶು ಮಾಡ್ತಿದ್ದೀರಿ ನೀವು ಇದರಲ್ಲಿ ಅಂತ. ಇನ್ನೊಂದು ಕಡೆ ಇವರೊಂದು ತ್ರಿವರ್ಣ ಧ್ವಜ ರ್ಯಾಲಿ ಮಾಡೋಕ್ಕೆ ಹೊರಟಿದ್ದಾರೆ. ತ್ರಿವರ್ಣ ಧ್ವಜ ರ್ಯಾಲಿ, ಭಾರತದ ಧ್ವಜವನ್ನು ನಾವು ಮೆರೆಸ್ತೀವಿ ಅಂತ. ಕೇಳಿಸ್ಕೊಳ್ಳಿ ಶಾಸಕರು ಹೇಳಿದ್ದು. 3ನೇ ತಾರೀಕು ಅವತ್ತೇ ಅಲ್ಲಿನ ಲೋಕಲ್ ಸಬ್ ಇನ್ಸ್ಪೆಕ್ಟರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, PDO ನೇತೃತ್ವದಲ್ಲಿ ನೀವು ಮಾಡ್ತಿರೋ ತಪ್ಪು, ಇದು ಸರಿಯಲ್ಲ ಅಂತ ಹೇಳಿದಕ್ಕೆ, ಇಲ್ಲ 25ನೇ ತಾರೀಕು ನಾವು ಇಳಿಸ್ಬಿಡ್ತೀವಿ, ಅವತ್ತು ನಾವು ಭಾರತದ ಬಾವುಟ ಹಾಕ್ತೀವಿ ಅಂತ ಹೇಳಿದ್ರು. ಆ 23ನೇ ತಾರೀಕು ಅಲ್ಲಿನ ಲೋಕಲ್ ಸ್ಥಳೀಯ DSSನ ಕಾರ್ಯಕರ್ತರು ಬಂದು, ನೀವು ಇವ್ರಿಗೆ ಗೌರಿಶಂಕರ ಟ್ರಸ್ಟ್ಗೆ ಕೇಸರಿ ಧ್ವಜ ಹಾಕಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ನಾವು ನಮ್ಮ ಅಂಬೇಡ್ಕರ್ ಧ್ವಜ ಹಾಕ್ತೀವಿ ಅಂತೇಳಿ ಒಂದು ಪರ್ಮಿಷನ್ ಕೊಡಿ ಅಂತ ಅಪ್ಲಿಕೇಶನ್ ಕೊಟ್ಟರು. ಅವರಾದ ನಂತರ ಕುವೆಂಪು ಸಂಘದವ್ರು ಬಂದು ಕುವೆಂಪು ಸ್ಟ್ಯಾಚ್ಯೂ ಹಾಕಕ್ಕೆ ಪರ್ಮಿಷನ್ ಕೊಡಿ ಅಂದ್ರು. ನಾವು ಕೆಂಪೇಗೌಡ ಸ್ಟ್ಯಾಚ್ಯೂ ಹಾಕ್ಬೇಕು ಅಂದ್ರು. ಇನ್ನ ರೈತ ಸಂಘದವ್ರು ಬಂದು ರೈತ ಸಂಘದ ಬಾವುಟ ಹಾಕ್ತೀವಿ ಅಂದ್ರು. ನಂತರ ಕುರುಬ ಸಂಘದವರು ಬಂದು ನಾವು ಸಂಗೊಳ್ಳಿ ರಾಯಣ್ಣನ ಬಾವುಟ ಹಾಕ್ಬೇಕು, ಪರ್ಮಿಷನ್ ಕೊಡಿ ಅಂತ. ಇದು ತಕರಾರು ಸ್ಟಾರ್ಟ್ ಆಯ್ತು. ಇದು ಇವರು ಬಹಳ ವ್ಯವಸ್ಥಿತವಾಗಿ ಮಂಡ್ಯಕ್ಕೆ ಬೆಂಕಿ ಹಚ್ಚಲೇಬೇಕು ಅಂತೇಳಿ ಪಾಪ ಅಲ್ಲಿನ ಪಂಚಾಯಿತಿಯವ್ರನ್ನ ದುರುಪಯೋಗ ಪಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರು. 26ನೇ ತಾರೀಕು ಅವರು ಕೇಸರಿ ಧ್ವಜ ಇಳಿಸಿದ್ರು, ಭಾರತದ ಬಾವುಟನ ಆರಿಸಿದ್ರು. ಸಂಜೆ 5 ಗಂಟೆ ಆದ್ಮೇಲೆ ಇನ್ನೊಂದು ಖ್ಯಾತಿ ತೆಗೆದು ಭಾರತದ ಬಾವುಟ ಇಳಿಸಿ ಕೇಸರಿ ಧ್ವಜನ ಆರಿಸಿದ್ರು. ತಿರುಗುವಾಗ ಕೇಳಕ್ ಹೋದ್ರೆ 365 ದಿನನೂ ಆರಿಸ್ತೀವಿ, ನೀವು ಹೆಂಗ್ ಇಳಿಸ್ತೀರ ಇಳಿಸಿರಿ ಅಂತೇಳಿ ಪಂಚಾಯಿತಿ ಅಧ್ಯಕ್ಷರಿಗೆ ಹೇಳಿದ್ರು. 3 ಗಂಟೆಯ ಮಧ್ಯದಲ್ಲಿ ನಮ್ಮ ಬಾವುಟ ಇಳಿಸ್ಬಿಟ್ರು ಅಂತೇಳಿ ಇಡೀ ರಾಜ್ಯಕ್ಕೆ ಹಬ್ಸಿ, ಇಡೀ ಚಿಕ್ಕಮಗಳೂರು, ಮಂಗಳೂರು, ಬೆಂಗಳೂರಿಂದ ಎಲ್ಲ ಪುಡಾರಿಗಳನ್ನೆಲ್ಲ ಕರೆಸಿ ಇಡೀ ದಾಂಧಲೆ ಮಾಡಿದ್ದಾರೆ. ಆ ಹಳ್ಳಿ ಜನಕ್ಕೆ ಬಾವುಟ ಅಂದ್ರೆ ಏನಂತ ಗೊತ್ತಿಲ್ಲ, ಹಿಂದುತ್ವ ಅಂದ್ರೆ ಏನಂತ ಗೊತ್ತಿಲ್ಲ, ದೇಶ ಇದು ಅದು ಏನು ಗೊತ್ತಿಲ್ಲದೆ ಇರೋಂಥ ಮುಗ್ಧ ಜನಗಳು 2,500 ಜನ ಇರುವಂತ ಜನಸಂಖ್ಯೆಯಲ್ಲಿ ಇವತ್ತು ಜಗಳ ಮಾಡಲೇಬೇಕು, MP ಎಲೆಕ್ಷನ್ ಅಲ್ಲಿ ಒಂದು ಇಶ್ಯೂನ ಕ್ರಿಯೇಟ್ ಮಾಡಬೇಕು ಅಂತ ವ್ಯವಸ್ಥಿತವಾದ ತಂತ್ರವನ್ನ ಮಾಡಿ ನಮ್ಮ ಮುಗ್ಧ ಮಂಡ್ಯ ಜನಗಳ ಮೇಲೆ ವರ್ಗನಿಂದ ಕರ್ಕೊಂಡ್ಬಂದು ದಾಳಿ ಮಾಡಿ ಗಲಭೆನ ಎಪ್ಸಿದ್ದಾರೆ. ಇದಕ್ಕೆ ನೇರ ಹೊಣೆ JDSನವರು, BJPಯವರು, ಇದಕ್ಕೆ ನೇರ ಹೊಣೆ. ಮಂಡ್ಯದಲ್ಲಿ ಇವತ್ತು ಏನು ಆಗ್ತಾ ಇದೆ ಇದಕ್ಕೆ ಬೆಲೆ ತೆರ್ತಾರೆ ಇವರಿಬ್ರು. 1 ಲಕ್ಷ ಭಾರತದ ಬಾವುಟವನ್ನ ಮಂಡ್ಯದ ಮನೆಗಳ ಮೇಲೆ ಆರಿಸ್ತೀವಿ, ತಿರಂಗ ಯಾತ್ರೆ ಮಾಡ್ತೀವಿ. ಯಾರಿಗೆ ತಾಕತ್ತಿದೆ ತಡಿಲಿ ನೋಡೋಣ ಭಾರತದ ಬಾವುಟನ. ಏನ್ ಬೇಕಾರಾಗ್ಲಿ, ಏನ್ ಬೇಕಾದ್ರೆ ಎಲ್ಲ ನಮ್ದು ಶಾಂತಿ ನಡಿಗೆ, ನಾವು ಕಲ್ಲೊಡಿಯೋ ನಡಿಗೆ ಅಲ್ಲ. JDSನ ಕ್ರಿಮಿನಲ್ ಮೈಂಡ್ ಇಲ್ಲಿ ಹೆಂಗ್ ಓಡಿದೆ, RSSನ ಮೈಂಡ್ ಹೆಂಗ್ ಓಡಿದೆ ಅಂತ ದಲಿತ ಸಂಘಟನೆಯವನಿಗೆ ದುಡ್ಡು ಕೊಟ್ಟು ಆ ಹುಡುಗನಿಗೆ ಕಳಿಸಿ ಅವ್ರ ಕೈಲಿ ಗಲಾಟೆ ಮಾಡಿಸಿ ಬಾವುಟ ತಗಿಸ್ತಿರೋ ಇಲ್ವೋ, ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಡಳಿತದ ಮೇಲೆ ಹೇಳಿ ನಾನು ಅಲ್ಲಿ ಬಂದಿದ್ದೆ ಶಾಂತಿ ಸಭೆ ಮಾಡೋಣ ಅಂತ. ಯಾವನೋ ಬಾ ಈಗ ಅವಾಗಲೇ ಹೇಳಿಲ್ವ, ನಾನು ಫ್ಲೆಕ್ಸೇ ಬಿಡ್ತಲ್ಲ, ನಾನು ಬಂದ್ರೆ ಬಿಟ್ಟಿರೋರ ನನ್ನನ್ನ ಕೊಂದು ಬಿಟ್ಟಿರೋರು. ಮಂಡ್ಯದ RSS ಕಚೇರಿಗೆ 1 ಲಕ್ಷ ದೇಣಿಗೆ ಕೊಟ್ಟಿದ್ದೀನಿ ನಾನು. 22ನೇ ತಾರೀಕು ಒಂದು 45 ರಾಮ ಮಂದಿರಕ್ಕೆ ಹೋಗಿದ್ದೀನಿ. ನೀವು ನಮಗೂ ಪರ್ಮಿಷನ್ ಕೊಡ್ತಿರೋ ಇಲ್ವೋ ಅಂತೇಳಿ ಈ ಇಶ್ಯೂನ ಹೈಜಾಕ್ ಮಾಡಿ ಟ್ರ್ಯಾಪ್ ಮಾಡಿ 100% ಸಂಬಂಧ ಇಲ್ಲ. ಕೇಳ್ಕೊಳ್ರಿ, ನಿನ್ನೆ ಬೆಳಗ್ಗೆ 2 ನಿಮಿಷ, ನಿನ್ನೆ ಬೆಳಗ್ಗೆ 10 ಗಂಟೆವರೆಗೂ ನನಗೆ ಸಂಬಂಧ ಇಲ್ಲ. ರಾಮಚಂದ್ರ, ಅಶೋಕ್ ಜಯರಾಮ್, ರಘುನಂದನ್ ಮತ್ತೆ ಅಲ್ಲಿದ್ದಂತ RSS ಕಾರ್ಯಕರ್ತರೆಲ್ಲ ಒಪ್ಕೊಂಡು ಮಂಡ್ಯ ಶಾಸಕರು ಹೇಳ್ತಿದ್ದಾರೆ, 1 ಲಕ್ಷ ರಾಷ್ಟ್ರಧ್ವಜ ಹಾರಿಸ್ತೀವಿ, ತಿರಂಗ ಯಾತ್ರೆ ಮಾಡ್ತೀವಿ, ತಾಕತ್ತಿದ್ದವ್ರು ತಡೀರಿ ಅದನ್ನ ಅಂತ. ಹೀಗೆ ರಾಷ್ಟ್ರಧ್ವಜ ಹಾರಿಸುವ ಅಭಿಯಾನವೊಂದನ್ನು ನಾನು ನೋಡಿದ್ದೆ. ಭಾಳ ಸಣ್ಣವಣ್ಣವಾಗಿ ನಾನು ಹುಬ್ಳಿಯಿಂದ ಬಂದಿದ್ದೀನಿ. ಈದ್ಗಾ ಮೈದಾನ
ಈದ್ಗಾ ಮೈದಾನದಲ್ಲಿ ಶತಾಯಗತಾಯ ರಾಷ್ಟ್ರಧ್ವಜ ಹಾರಿಸ್ತೀವಿ ಅಂತ ಬಿ ಜೆ ಪಿಯವರು ಹಾರಿಸಿದ್ರೆ ಗುಂಡು ಹೊಡೆದ ಅಂದರೆ ಆ್ಯಕ್ಚುಲಿ ಆಯ್ತಲ್ಲ ಗೋಲಿಬಾರ್ ಆಯಿತು, ಗುಂಡು ಹೊಡೆದು ಕೊಲ್ಲಲಾಯಿತು, ರಾಷ್ಟ್ರಧ್ವಜ ಹಾರಿಸ್ತೀವಿ ಅಂತ ಅವ್ರನ್ನ. ಈಗ ಮಂಡ್ಯದಲ್ಲಿ ಬಿ ಜೆ ಪಿಯವರು ಹನುಮಧ್ವಜ ಅಂತಿದ್ದಾರೆ, ಕಾಂಗ್ರೆಸ್ನವರು ಶಾಸಕರು ರಾಷ್ಟ್ರಧ್ವಜ ಅಂತಿದ್ದಾರೆ. ಇನ್ನೊಂದು ಆರ್ಗ್ಯುಮೆಂಟು, ಸರ್ಕಾರಿ ಜಾಗೆಯಲ್ಲಿ ಧಾರ್ಮಿಕ ಸಂಕೇತವಾದ ಹನುಮಧ್ವಜ, ಹೌ ಈಸ್ ಇಟ್ ಅಕ್ಸೆಪ್ಟೆಬಲ್? ಸಣ್ಣ ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಇದಕ್ಕೆ ಸಂಬಂಧಿಸಿದ ಹೇಳೋದು ತುಂಬ ಇದೆ. ಒಂದು ಬ್ರೇಕ್ನ ನಂತರ ಈ ವಿಷಯವನ್ನು ಮುಂದುವರಿಸ್ತೀನಿ. ಅದರ ಜೊತೆಗೆ ಅನೇಕ ನ್ಯಾಷನಲ್ ಸಬ್ಜೆಕ್ಟ್ಗಳು ಇದ್ದಾವೆ. ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿ ಜೆ ಪಿಯ ಜೊತೆಗೆ ಬಂದು ಸರ್ಕಾರ ರಚಿಸಿದ್ದಾರೆ. ಆ ವಿಷಯನೂ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.